ಹಾಸನದಲ್ಲಿ ನಿನ್ನೆ SIT 30 ಕಡೆ ದಾಳಿ ಮಾಡಿದ್ದಾರೆ ಸರ್, 18 ಕಡೆ ದಾಳಿ ಮಾಡಿದ್ದಾರೆ. ಅದು ನಿಮ್ಮ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಆಪ್ತರ ಮನೆ, ಹೋಟೆಲು, ಬಾರ್ ಮೇಲೆ, ನಿಮ್ಮ ಹಾಸನ ಬಿಜೆಪಿ ಕಚೇರಿನಲ್ಲೂ ಕೂಡ ಹೋಗಿ ತಲಾಶೆ ಮಾಡಿದ್ದಾರೆ. ದೇವರಾಜೇಗೌಡ ಅವರ ಮನೆ ಮೇಲೂ ಕೂಡ ದಾಳಿ ಮಾಡಿ ಅಲ್ಲೂ ಕೂಡ ಹುಡುಕಾಟ ನಡೆಸಿದ್ದಾರೆ. ಏನಾಗ್ತಿದೆ ಅಂತೆ ಟಾರ್ಗೆಟ್ ಆಯ್ತು ಏನು? ಕಾಂಗ್ರೆಸ್ ಅವರು ಅವ್ರ ಮೇಲೆ ಬಂದಿರೋಂಥ ಆಪಾದನೆ ಈಗಾಗಲೇ ಕುಮಾರಸ್ವಾಮಿಯವರು ಬೇರೆಯವರೆಲ್ಲ ಹೇಳಿದ್ದಾರೆ. ಇದರಿಂದ ಕಾಂಗ್ರೆಸ್ಸಿನ ಕೈವಾಡ ಇದೆ, ಮಹಾನಾಯಕನ ಕೈವಾಡ ಇದೆ ಅಂತ ಹೇಳಿ ಜಗಜ್ಜಾಹೀರಾತು ಆಗೋಗ್ಬಿಟ್ಟಿದೆ. ಸೊ ಅದರಿಂದ ಅವ್ರಿಗೆ ಇರುಸುಮುರುಸು ಆಗಿರ್ಬೇಕು ಕಾಂಗ್ರೆಸ್ ಅವ್ರಿಗೆ. ಇದು ಮುಂದಿನ ದಿನಗಳಲ್ಲಿ ನಮಗೆ ತಿರುಗ್ಬಾಣ ಆಗ್ತೈತೆ. ಒಂದು ಒಕ್ಕಲಿಗ ಜನಾಂಗ ನಮ್ಗೆ ಎದುರಾಗ್ತಾರೆ, ಅದನ್ನು ಏನಾನ ಮಾಡಿ BJPಯವ್ರ ಮೇಲೆ ಹಾಕಬೇಕು ಅಂಥೇಳಿ BJPಯವ್ರಿಗೆ ಸಿಲುಕಿಸ್ಬೇಕು. BJPಯವರ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿರೋವಂಥದ್ದು, ರೈಡ್ ಮಾಡ್ತಾ ಇರೋವಂಥದ್ದು ನೋಡ್ತಾ ಇದ್ದರೆ ಇದನ್ನು ಎಲ್ಲೋ ಒಂದು ಕಡೆ ಅವ್ರ ಮೇಲೆ ಬಂದಿರೋ ಆಪಾದನೆ. ಈ ಪೂರ್ತಿ ಮಾಡಿಸಿರೋದು ಕಾಂಗ್ರೆಸ್ ಅವರೇ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಅದನ್ನು BJP ಮೇಲೆ ಒರೆಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವಾಗ SIT ಮತ್ತು ಕಾಂಗ್ರೆಸ್ ಅವರು, ನಾನು SITಗೆ ಕ್ವಶನ್ ಮಾಡ್ತಿದ್ದೀನಿ, ಪ್ರಶ್ನೆ ಮಾಡ್ತೀನಿ. ಆ ಡ್ರೈವರ್ ಈಗ ಬೇಲ್ ಕ್ಯಾನ್ಸಲ್ ಆಗಿದೆ, ಡ್ರೈವರ್ಗೆ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಈಗ ರೇವಣ್ಣನಿಗೆ ಬೇಲ್ ಕ್ಯಾನ್ಸಲ್ ಆದ ತಕ್ಷಣ ಇಮಿಡಿಯೇಟಾಗಿ 4 ಕಡೆ ಪೊಲೀಸರು ಕಾವಲಿದ್ರು. ಅವ್ರ ಮನೆ ಹತ್ರ, ಅವ್ರ ಆಫೀಸ್ ಹತ್ರ, ದೇವೇಗೌಡರ ಮನೆ ಹತ್ರ ಎಲ್ಲ ಕಡೆ ಕಾವಲಿದ್ದು ರೇವಣ್ಣವ್ರನ್ನ ಅರೆಸ್ಟ್ ಮಾಡಿದ್ರು. ಈಗ ಇವನು ಡ್ರೈವರ್ದು ಅವನಿಗೂ ಬೇಲ್ ಕ್ಯಾನ್ಸಲ್ ಆಗಿದೆಯಲ್ಲ, ಅವನಿಗೆ ಯಾಕೆ ಟೀಮ್ ಕಳಿಸಿ, ಎಲ್ಲ ಕಡೆ ಟೀಮ್ ಕಳಿಸಿ ಅರೆಸ್ಟ್ ಮಾಡಿಲ್ಲ? ಇದರಿಂದ ಅಂದರೆ ಈಗ ಅವ್ರಿಗೆ ಯಾರ್ಯಾರು ಬೇಕು, ಯಾರ್ಯಾರ ಮೇಲೆ ಇದನ್ನು ಆಪಾದನೆಯನ್ನು ಟ್ರಾನ್ಸ್ಫರ್ ಮಾಡಬೇಕು, ಅದಕ್ಕೆ SIT ಅವ್ರನ್ನ ಬಳಕೆ ಮಾಡುತ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. SIT ಅವರು ಪಕ್ಷಪಾತಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ಇದುವರೆಗೂ ಆ ಡ್ರೈವರ್ನ ಬಂಧಿಸಿಲ್ಲ, ಯಾಕೆ ಬಂಧಿಸಿಲ್ಲ ಅಂತ ಪ್ರಶ್ನೆನೇ ಇಲ್ಲ ಇದುವರೆಗೂ. ಈ ಥರ ಬೇರೆ ಕಡೆ ಡೈವರ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಪ್ರೀತಮ್ ಗೌಡನೂ ಕೂಡ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರೋ ಕಳಿಸಿದ್ದಾರೆ, ಯಾರ್ಯಾರಿಗೂ ಬಂದಿದೆ, ಲಕ್ಷಾಂತರ ಜನಕ್ಕೆ ಬಂದಿದೆ ಅಂತ ಹೇಳಿದ್ದಾರೆ ಪ್ರೆಸ್ ಮೀಟಲ್ಲಿ. ಆ ದೃಷ್ಟಿಯಿಂದ ಇಲ್ಲಿ ಸ್ಪಷ್ಟವಾಗಿ ಇದರಿಂದ ಇರೋವಂಥದ್ದು ಕುಮಾರಸ್ವಾಮಿಯವರು ಹೇಳಿದ್ದಾರೆ, ದೊಡ್ಡ ತಿಮಿಂಗಲ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ DK ಶಿವಕುಮಾರ್ ಅವರು ಹೇಳಿದ್ದಾರೆ, ತಿಮಿಂಗಲನ ಬಡಿದು ತಿನ್ನಲಿ ಅಂತೇಳಿ. ಅದನ್ನು ತೀರ್ಮಾನ ಮಾಡಬೇಕು, ಬಡಿದು ತಿನ್ನೋದು ತೀರ್ಮಾನ ಮಾಡಬೇಕಾಗಿರೋದು ದೇವೇಗೌಡರು, ಅವ್ರ ಕುಟುಂಬದವರು, ನಾವಲ್ಲ. ಅದನ್ನು ಅವ್ರು ದೇವೇಗೌಡರು ಅವ್ರನ್ನ ಬಡಿದು ತಿನ್ನಬೇಕಾ, ಏನು ಮಾಡಬೇಕು ಅದನ್ನು ಅವ್ರು ತೀರ್ಮಾನ ಮಾಡ್ತಾರೆ. ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಈ ರೇವಣ್ಣವರ ವಿಚಾರ, ಒಂದು ಕಡೆ ಕಾಂಗ್ರೆಸ್ಗೆ ತಿರುಗುಬಾಣ ಆಗ್ತಾಯಿದೆ. ಚುನಾವಣೆಗೆ ಉಪಯೋಗ ಮಾಡ್ಕೊಂಡ್ರು, ಎಷ್ಟು ಬೇಕೋ ಅಷ್ಟು ಚುನಾವಣೆಗೆ ಉಪಯೋಗ ಆಗ್ತದೆ. ಈಗ ಅದು ಒಂದು ಜಾತಿ ಮೇಲೆ ಕನ್ವರ್ಟ್ ಆಗ್ತಾಯಿದೆ. ಒಕ್ಕಲಿಗ ಜನಾಂಗದ ದೇವೇಗೌಡರ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ ಅನ್ನೋ ಒಂದು ಈ ಇಳಿ ವಯಸ್ಸಲ್ಲೂ ಕೂಡ ದೇವೇಗೌಡರು ಈ ಥರ ಅವಮಾನ ಮಾಡಬೇಕಾಗಿತ್ತ, ಈ ಥರದ್ದೆಲ್ಲ ಭಾವನೆ ಒಕ್ಕಲಿಗ ಜನಾಂಗದವ್ರು ಮಾತಾಡ್ತಾ ಇದ್ದಾರೆ. ಹಾದಿ ಬೀದಿಗಳಲ್ಲಿ ಮನೆ ಮುಟ್ಬಿಟ್ಟಿದೆ, ಹಳ್ಳಿಗಳಲ್ಲೂ ಮಾತಾಡ್ತಾ ಇದ್ದಾರೆ. ಇದು ಅವ್ರ ಕಾಂಗ್ರೆಸ್ ಅವ್ರಿಗೆ ಇರುಸುಮುರುಸು. ಅದಕ್ಕೆ ಅದನ್ನು ಏನಾನ ಮಾಡಿ ಬೇರೆಯವ್ರ ಮೇಲೆ ಹಾಕ್ಬೇಕು, BJP ಮೇಲೆ ಹಾಕಬೇಕು. ಮತ್ತು SITಯಲ್ಲಿ ಆಗುವಂಥ ಎಲ್ಲ ತನಿಖೆ ಪಿನ್ ಟು ಪಿನ್ ಮಾಹಿತಿ, ಇನ್ನು ತನಿಖೆ ಆಗೋಕ್ಕೆ ಮುಂಚೆ, ಅರೆಸ್ಟ್ ಆಗೋಕ್ಕೆ ಮುಂಚೆ ಫಸ್ಟು ಕಾಂಗ್ರೆಸ್ ಅವ್ರಿಗೆ ಮೆಸೇಜ್ ಹೋಗ್ತೈತೆ, ಆಮೇಲೆ ಪೊಲೀಸ್ ಕೆಳ ಅಧಿಕಾರಿಗಳಿಗೆ ಮೆಸೇಜ್ ಹೋಗ್ತದೆ. ಆ ಪರಿಸ್ಥಿತಿಯಲ್ಲಿ SIT ನಡೀತಾ ಇದೆ ಇವತ್ತು. ಅದಕ್ಕೆ SIT ಅದರ ಪಾವಿತ್ರತೆಯನ್ನು ಕಳ್ಕೊಂಬಿಟ್ಟಿದ್ದಾರೆ. ಈಗ ಒಳ್ಳೆಯ ತನಿಖೆ ಮಾಡಿಸ್ಬೇಕು. ಈಗಾಗಲೇ ಪ್ರಜ್ವಲ್ ರೇವಣ್ಣ ಕೂಡ ಇನ್ನೂ ಸಿಕ್ಕಿಲ್ಲ. ಅದರಿಂದ ಕೂಡಲೇ CBI ಕೊಡಲಿ, ನೋಡೋಣ. ಇವರು ಇಷ್ಟು ದಿನ ಟೈಮ್ ತೊಗೊಂಡಿದ್ದಾರಲ್ಲ, CBI ಎಷ್ಟು ದಿನ ಟೈಮ್ ತೊಗೊತಾರೆ ಅರೆಸ್ಟ್ ಮಾಡೋಕ್ಕೆ, ಗೊತ್ತಾಗ್ತೈತಲ್ಲ. ನಿಮ್ಮ ಕೈಲಿ ಅರೆಸ್ಟ್ ಮಾಡೋಕ್ಕಾಗಿಲ್ಲ, ಅದರಿಂದ CBI ಕೊಡಿ. ಅವ್ರು ಎಷ್ಟು ದಿನದಲ್ಲಿ ಅರೆಸ್ಟ್ ಮಾಡ್ತಾರೆ ನೋಡೋಣ. ಮಾಡಲಿಲ್ಲ ಅಂದರೆ ಮತ್ತೆ ನೀವು ವಾಪಸ್ ತೊಗೊಂಡಿರಬೇಕಾದ್ರೆ, ಕೇಸನ್ನ ವಿಡ್ರಾ ಮಾಡಿರಬೇಕಾದ್ರೆ, ಅಷ್ಟು ಕೊಡಿ ಅನ್ನೋ ಆಗ್ರಹವನ್ನು BJP ನಾನು ಮಾಡ್ತಾಯಿದ್ದೆ.